ಬನ್ನಿ ರಾಮ್ ಅವ್ರ ಹತ್ರ ಬನ್ನಿ. ಎಲ್ಲ ಹಂಗೆ ಇಟ್ಕೊಂಬಿಡಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ನನ್ನ ಸ್ನೇಹಿತರಿಗೂ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮಂಡಿಮನೆ ಪ್ರೊಡಕ್ಷನ್ ಅಂತ ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಪ್ರೊಡಕ್ಷನಲ್ಲಿ ಇವತ್ತಿಂದ ಪ್ರೊಡಕ್ಷನ್ ನಂಬರ್ 1 ಮೂವಿ ಶುರು ಮಾಡ್ತಾ ಇದ್ವಿ. ಇದಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ನಮ್ಮ ಅಕ್ಕ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ಗೆ ಧನ್ಯವಾದಗಳು ಬಂದು ನಮ್ಮ ಕಾರ್ಯಕ್ರಮ ನಿರ್ವಹಿಸಲಿಕ್ಕೆ. ಹಾಗೆ ನಮ್ಮ ವೆಂಕಟೇಶ್ ಅವರು ಮುಖ್ಯಮಂತ್ರಿಗೆಲ್ಲ ವಿಶೇಷಾಧಿಕಾರಿಗಳು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರೋದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಟ್ಟು ಮುಖಗಳಿಗೆ ಧನ್ಯವಾದಗಳು. ಅವರಿಗೆ ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಒಂದು ಕಿರುಕಾಣಿಕೆ ಕೊಡು. ಹಾಗೆ ನಮ್ಮ ವೆಂಕಟೇಶನ್ ಅವರಿಗೆ ನಮ್ಮ ಸಹನಿರ್ಮಾಪಕರ ರವಿಕುಮಾರ್ ಅವರು ಒಂದು ಕಿರುಕಾಣಿಕೆ ಕೊಡಬೇಕು. ನಿಮಿಷ ಗುರು ಹಂಗೆ ನಿಂತ್ಕೊಂಬಿಡ ಹಂಗೆ. ಅಲ್ಲೇ ಗುರು ಒಂದೇ ಸಲ ನಿಮಿಷ ಮೇಡಮ್ ಒಂದೇ ಪಿಕ್ಚರ್. ಹಾಗೂ ನಮ್ಮ ಸ್ನೇಹಿತರಾದ ಪ್ರಶಾಂತ್ ಶೆಟ್ಟರಿಗೆ ಒಂದು ಕಿರುಕಾಣಿಕೆ ಕೊಡಿ. ಪ್ರಶಾಂತ್ ಶೆಟ್ಟರ್ ಮತ್ತು ಪ್ರಸಾದ್ ಗೌಡ, ನಮ್ಮ ಸಾಮಿ ಮಹೇಶ್. ಈಗ ನಮ್ಮ ಪ್ರೆಸ್ ಮೀಟ್ ಶುರು ಮಾಡ್ತೀವಿ, ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲ ಮಾತಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಬಂದ ಅಶ್ವಿನಕ್ಕೆ ಮತ್ತೊಮ್ಮೆ ಧನ್ಯವಾದಗಳು, ವೆಂಕಟೇಶ್ವರಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಇರಲಿ. ಸರ್ ಮುಂದೆ ಬನ್ನಿ ಸರ್. ನೀವು ಮೇಡಮ್ ಹತ್ರ ಬನ್ನಿ. ನೀವು ಬಾಮ್ಮ, ನೀನು ಬಾಮ್ಮ, ನೀವು ಮುಂದೆ ಬಾ ಗುರು, ಮುಂದೆ ಬಣ್ಣ 3 ಜನ. ಅಲ್ಲಲ್ಲ ಓಕೆ ಇಲ್ಲ ನಿಮಿಷ. ಕೋಪ್ ಪ್ರೊಡ್ಯೂಸರ್ ಬಂದಿಲ್ಲ, ಹಿಂದೆಗಡೆ ಇದ್ದಾರೆ ಎಲ್ಲೋ ಸೆಟ್. ಸರ್ ಮುಂದೆ ಬನ್ನಿ ಸರ್. ನೀವು ಗುರುನಂದನ್ ಎಲ್ಲರನ್ನು ಪರಿಚಯ ಮಾಡಿಸಿ, ಜೊತೆಗೆ ಚಿತ್ರದ ಬಗ್ಗೆ ವಿಶೇಷವಾಗಿ ಮಾತಾಡ್ತಾರೆ. ಹೊರಟು ಗುರುನಂದನ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಮೊದಲ ಪ್ರೊಡಕ್ಷನ್ ಮಂಡಿಮನೆ ಟಾಕೀಸ್ ಪ್ರೊಡಕ್ಷನ್ ನಂಬರ್ ಚಿತ್ರೀಕರಣ ಇವತ್ತಿಂದ ಶುರು ಮಾಡ್ತಾ ಇದ್ವಿ. ಇದಕ್ಕೆ ಬಂದಂಥ ಎಲ್ಲ ನನ್ನ ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ ಮೊದಲನಾಗಿ ನನ್ನ ಧನ್ಯವಾದಗಳು. ಈ ಫಿಲ್ಮ್ ಟೈಟ್ಲು ಕೆಲವು ದಿನಗಳಲ್ಲಿ ಇದನ್ನ ರಿವೀಲ್ ಮಾಡ್ತೀವಿ, ಟೈಟ್ಲು ಮತ್ತು ಫಸ್ಟ್ ಲುಕ್ಕು. ನಮ್ಮ ನಿರ್ದೇಶಕರು ಬಂದ್ಬಿಟ್ಟು ಸುಮಂತ್ ಅಂತ. ಇವರೊಂದು 2-3 ಫಿಲ್ಮಲ್ಲಿ ಅಸೋಸಿಯೇಟ್ ಆಗಿ ಮಾಡಿದ್ದಾರೆ. ಒಂದು ಲೈನ್ ಕತೆ ಹೇಳಿದ್ರು, ಖುಷಿ ಆಯಿತು. ಹಾಗೆ ನಮ್ಮ ಪ್ರೊಡಕ್ಷನಲ್ಲಿ ಮಾಡೋಣ ಅಂತ. ಸೊ ನಾಯಕಿಯಾಗಿ ತಪಸ್ವಿನಿ ಪರ್ನಾಚ ಅಂತ, ಹರಿಕತೆ ಅಲ್ಲ ಗಿರಿಕತೆ ಇದರಲ್ಲಿ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಮಾಡಿದರು. ಈಗ ನಮ್ಮ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಮಾಡ್ತಿದ್ದಾರೆ. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ರವೀಂದ್ರನಾಥ್, ನಮ್ಗೆ ಗೊತ್ತಿರಬೇಕು, ನನ್ನ ಮೊದಲನೇ 2 ಫಿಲ್ಮಿಂದ ಅವರನ್ನೇ. ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಂ ಎಲ್ಲ ಮಾಡಿದರು. ಹಾಗಾಗಿ ಇದರಲ್ಲೂ ಒಂದು ಮೆಲೋಡಿ ಮ್ಯೂಸಿಕ್ ಮಾಡೋಕ್ಕೆ ಮತ್ತೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗೆ ನಮ್ಮ DOP ಆಗಿ ಶಿವಸೇನಾ ಅವರಿಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳೋಣ, ಯಾಕೆಂದರೆ ಭೀಮಾ ಚಿತ್ರ ಸೂಪರ್ ಹಿಟ್ ಆಗಿದೆ, ಅದರಿಂದ ಕ್ಯಾಮ್ರಾಮನ್ ಅವರು. ಹಾಗೆ ನಮ್ಮ ಚಕ್ರವರ್ತಿ ಅವರು ನಮ್ಮ ಡೈಲಾಗ್ ರೈಟ್ರು.
ನನ್ನ ಜೊತೆಯಾಗಿ ನಮ್ಮ ಧರ್ಮಣ್ಣ ಅವರು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಸೊ ಇವತ್ತಿಂದ ನನ್ನ ಚಿತ್ರೀಕರಣ ಕಂಟಿನ್ಯೂಸ್ ಆಗಿ 15 ದಿವಸದ ಫಸ್ಟ್ ಶೆಡ್ಯೂಲ್ ಮಾಡ್ತಾ ಇದ್ವಿ, ಬೆಂಗಳೂರು ಸುತ್ತಮುತ್ತ ಮಾಡ್ತಾ ಇದ್ವಿ. ಅದಾದ್ಮೇಲೆ ಸಾಂಗು ಅದೆಲ್ಲ ಹೊರಗಡೆ ಪ್ಲಾನ್ ಮಾಡಿದ್ವಿ, ಚಿಕ್ಕಮಗಳೂರು ಮತ್ತೆ ಲೇ ಲಡಾಖ್ ಆ ಥರ ಮಾಡ್ತಾ ಇದ್ವಿ. ಸೊ ಟೋಟಲ್ ಆಗಿ ಇವತ್ತಿಂದ 15 ಡೇಸ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಖರ್ಚಿಪ್ ಮಾಡ್ಸೋಣ. ಓಕೆ, ಇದು ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಬಗ್ಗೆ ಚಿತ್ರ. ಸ್ಟ್ಯಾಂಡಪ್ ಕಾಮಿಡಿಯನ್ ಒಂದು ಹೇಗೆ ನಗಿಸ್ತಾನೆ, ಅವನ ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದೊಂದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನಾನು ಇದ್ರ ಮೀರಿ ಜಾಸ್ತಿ ಏನು ಹೇಳಲ್ಲ, ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಹೇಳ್ತಾ ಹೋಗ್ತೀನಿ ಈ ಚಿತ್ರದ ಬಗ್ಗೆ. ಸೊ ಈ ಚಿತ್ರದ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್. ಇಲ್ಲ, ಆಕ್ಚುಲಿ ಒಂದು ಒಟ್ಟಿಗೆ ಮಾಡಬೇಕು ಅಂತ ಇತ್ತು. ಅದಕ್ಕೆ ನನಗೆ ನನ್ನ ಸ್ನೇಹಿತರುಗಳು ಕೈ ಜೋಡಿಸಿದ್ರು. ಒಂದು ರವಿಕುಮಾರ್ ಮತ್ತೆ ವೇಣುವ್ರು ಅಂತ ಸದಾಶಿವನಗರದಲ್ಲಿ, ಹಾಗೆ ನನ್ನ ಫ್ರೆಂಡ್ ಅಂಜನ್ ಅಂತ, ಹಾಗೆ ಮಹೇಶ್ ಅಂತ, ಇವರೆಲ್ಲರೂ ಒಟ್ಟಿಗೆ ಸೇರ್ ಮಾಡೋಣ ಒಂದು ಪ್ರೊಡಕ್ಷನ್ನು, ನಿಮ್ಮ ಪ್ರೊಡಕ್ಷನಲ್ಲೇ ಮಾಡಿ ಅಂತ ಅವರೆಲ್ಲ ನನಗೆ ಒಂದು ಬೆನ್ನೆಲುಬಾಗಿ ನಿಂತರಿಂದ ಪ್ರೊಡಕ್ಷನ್ ಶುರುವಾಯಿತು. ಯಾಕೆಂದರೆ ಕಥೆನೂ ತುಂಬ ಚೆನ್ನಾಗಿತ್ತು. ನಾನು ತುಂಬ ಜನಗಳಿಗೆ ಅಪ್ರೋಚ್ ಮಾಡಿದೆ, ಅದಕ್ಕಿಂತ ಈ ಕಥೆ ಚೆನ್ನಾಗಿದೆ ಅಲ್ಲ, ನಮ್ಮ ಪ್ರೊಡಕ್ಷನ್ ಅಂದನೇ ಮಾಡೋಣ, ಯಾಕೆ ನಮಗೆ ಗೊತ್ತಿರೋದ್ರಿಂದ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹಾಗೆ ಶುರುವಾಯಿತು. ಇವತ್ತಿಂದ ಚಿತ್ರೀಕರಣ ಶುರು ಮಾಡ್ತಾ ಇದ್ದೀವಿ. ಒಟ್ಟು ನಮ್ಮ ಡೈರೆಕ್ಟರ್ ಮಾತಾಡ್ತಾರೆ, ನಮ್ಮ ಹೀರೋಯಿನ್ನು ಅವ್ರ ಬಗ್ಗೆ ಪರಿಚಯ ಮಾಡ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮಿ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಸೊ ಸ್ಟೋರಿ ತುಂಬ ಚೆನ್ನಾಗಿದೆ, ಹೈ ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲರಿಂದ. ಜಾಸ್ತಿ ರಿವೀಲ್ ಮಾಡೋಕ್ಕೂ ಆಗಲ್ಲ ಮೂವಿ ಬಗ್ಗೆ, ಜಾಸ್ತಿ ಕ್ಯಾರೆಕ್ಟರ್ ಬಗ್ಗೆ. ಥ್ಯಾಂಕ್ ಯು. ಬೇರೆ ಹೇಳಿದ್ರೆ ಗಜರಾಮಲ್ಲಿ ಮಾಡಿದ ಎಲ್ಲರಿಗೂ ನಮಸ್ಕಾರ. ನೀರು ಬೇಕಾ? ಧ್ವನಿ ಚೆನ್ನಾಗಾಗ್ಬಿಟ್ಟಿದೆ, ಕೆಮ್ಮಿ ಅಲ್ಲ, ನೀರು ಬೇಕಾ? ನೀರು ಕೃಷಿ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ನಮಸ್ಕಾರ. ರಾಜು ಅವರ ಜೊತೆಯಲ್ಲಿ 2ನೇ ಸಿನಿಮಾ ನಂದು. ಸುಮಂತು ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ಅವರಿಗೆ ನಿರ್ದೇಶನದಲ್ಲಿ ಮೊದಲನೇ ಚಿತ್ರ, ಅವ್ರಿಗೆ ವಿಶ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಂದೆ. ನಾನು ಹುಷಾರಿಲ್ಲಪ್ಪ ನನಗೆ ಅಂತಂದು ಸುಮ್ಮನೆ ಮಾತಾಡ್ಬಿಟ್ಟು ಹೋಗ್ಕೊಡಿ, ತುಂಬ ಹೆಚ್ಚು ಕಮ್ಮಿ ಆದರೆ ಡಾಕ್ಟ್ರನ್ನಲ್ಲೇ ಕರೆಸ್ತೀವಿ ಅಂದರು. ಅದಕ್ಕೆ ತಂದೆ ಫಸ್ಟೇ ತಬ್ಲಿ ನಾಣಿ ಅನ್ಬಿಟ್ರು, ತಬ್ಲಿ ಹೋಗ್ಬಿಟ್ಟು ತಮಾಷೆ ಹೇಳಿದೆ. ಕತೆ ಒಂದು ಲೈನು ಸುಮಾರಾಗಿ ಗೊತ್ತು ನನಗೆ, ನನ್ನ ಪಾತ್ರ ಗೊತ್ತಿಲ್ಲ, ಇದು ನಿಜ. ಸುಮಂತು ಹೇಳಿದ್ರು ಇವ್ರಿಗೆ ಮಾತಾಡೋಣ ಬನ್ನಿ ಅಣ್ಣ, ಮಾತಾಡೋಣ ಬನ್ನಿ ಅಣ್ಣ. ಸುಮ್ಮನೆ ಇಂಥವ್ರು ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸಿ ಅಂಥ ಪಾತ್ರನೇ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ, ಯಾಕಂದರೆ 2ನೇ ಸಿನಿಮಾ ಆದ್ದರಿಂದ ಏನು ತೊಂದರೆ ಇಲ್ಲ, ನಮಗೆ ಜೊತೆಲಿ ಕೆಲಸ ಮಾಡ್ಬೋದು. ನಿರ್ಮಾಣಕ್ಕೆ ಕೈ ಜೋಡಿಸಿರೋಂಥ ಎಲ್ಲ ನಿರ್ಮಾಪಕರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಒಳ್ಳೆ ತಂಡನ ಕಟ್ಟಿದ್ದೀರಿ, ತುಂಬ ಸಂತೋಷ. ನೀವೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಧರ್ಮಣ್ಣ ನಮ್ಮ ಜೊತೆಲಿ ಪಾತ್ರ ಮಾಡ್ತಾ ಇದ್ದಾನೆ, ನಾನು ಅವನಿಗೂ ನಿಂತವರೆಗೂ ಸೇರೇ ಇಲ್ಲ ಜೊತೆಲಿ. ಈ ಸಿನಿಮಾ ಫಸ್ಟ್ ನಮ್ಮಿಬ್ಬರು ಕಾಂಬಿನೇಷನ್. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮೈಕನ್ನು ಧರ್ಮ ಅವರಿಗೆ ಹಸ್ತಾಂತರಿಸ್ತಾ ಇದ್ದೀವಿ. ಪಾತ್ರ ಏನು ಹೇಳಿಲ್ಲ, ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಸರ್ ಹೇಳ್ದಂಗೆ ನಾಣಿ ಸರ್ ಜೊತೆ, ರಾಜು ಸರ್ ಜೊತೆ, ಡೈರೆಕ್ಟರ್ ಜೊತೆ, ಹೀರೋಯಿನ್ ಜೊತೆ ಎಲ್ಲರ ಜೊತೆಲೂ ಮೊದಲ ಪ್ರಯತ್ನ ನಾನು ಕೂಡ ಸ್ಕ್ರೀನ್ ಶೇರ್ ಮಾಡ್ತಿರೋದು. ಕತೆ ತುಂಬ ಅದ್ಭುತವಾಗಿದೆ. ಅವ್ರು ಹೇಳ್ದಂಗೆ ಫ್ಯಾಮಿಲಿ ಎಂಟರ್ಟೈನರು, ಸ್ಟ್ಯಾಂಡಪ್ ಕಾಮಿಡಿಯನ್ಗೆ ಸಂಬಂಧಪಟ್ಟಂಥ ಕತೆ. ನನ್ನ ಪಾತ್ರ ಕೂಡ ಅದ್ಭುತವಾಗಿ ಇಡೀ ಸಿನಿಮಾ ಕ್ಯಾರಿ ಮಾಡಿದ್ದಾರೆ, ಒಂದು ಒಳ್ಳೆ ಪಾತ್ರ. ಹಂಗಾಗಿ ಭಾಳ ಖುಷಿ ಅನ್ನಿಸ್ತು. ಆಮೇಲೆ ನನಗೆ ಇತ್ತೀಚೆಗೆ ಗೊತ್ತಾಗಿದೆ, ನನಗೆ ಫಸ್ಟು ಸರ್ ಚೆನ್ನಾಗಿ ಗೊತ್ತು, ಅದು ಚಿಕ್ಕಮಂಗ್ಳೂರಲ್ಲಿ ಒಂದು ಗೊತ್ತಿರಲಿಲ್ಲ, ನಮ್ಮ ಡಿಸ್ಟಿಕ್ ಅವರೇ, ಅದೊಂದು ಇನ್ನೊಂದು ಹೆಮ್ಮೆ ಅನ್ನಿಸ್ತು. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾಕ್ಕೆ ಎಲ್ಲ ಪ್ರೊಡ್ಯೂಸರ್ಸ್ಗಳು ಕೈ ಜೋಡಿಸಿದ್ದಾರೆ. ಹಾಗೆ ಕ್ಯಾಮ್ರಾಮನ್ ಕೂಡ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ವೇದಿಕೆ ಮೇಲಿದ್ದಾರೆ. ನಿಮ್ಮ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಮಿಸ್ಟರ್ ಜಾಕ್ ಸಿನಿಮಾ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಕ್ರಿಟಿಕಲ್ ಕೀರ್ತನೆಗಳು, ಹಲವಾರು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಚಿತ್ರ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಗುರು ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಂಬಿ ಮಂಡಿ ಟಾಕೀಸ್ ಪ್ರೊಡಕ್ಷನ್ ಶುರು ಮಾಡಿ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ.
ಸೊ ಈ ಕತೆ ಬಂದು ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮೇಲೆ, ಗುರು ಸರ್ ಟೋಲ್ಡ್, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮೇಲೆ ಹೋಗುತ್ತೆ. ಮಿಕ್ಕಿದ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕನ್ನಡದಲ್ಲಿ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು, ಅಂಡ್ ಅದು ಹೊಸ ವಿಷಯ. ಅದು ಬಿಟ್ಟರೆ ಒಂದು ರಾಮ್ ಸಬ್ಜೆಕ್ಟ್, ರೊಮ್ಯಾಂಟಿಕ್ ಕಾಮಿಡಿ ಸಬ್ಜೆಕ್ಟ್ ಕ್ಯಾರಿ ಮಾಡ್ತಾ ಇದ್ದೀನಿ. ಅಂಡ್ ಮುಂದಿನ ದಿನಗಳಲ್ಲಿ ಒಂದು ಹಂತವಾಗಿ ನಾವು ಹೇಳ್ತಾ ಹೋಗ್ತೀವಿ. ಸೊ ಶೂಟಿಂಗ್ ಇವತ್ತಿಂದನೇ ಶುರು ಸರ್. ಇವತ್ತು ಬೆಂಗಳೂರಲ್ಲಿ ಕಂಪ್ಲೀಟ್ ಶೂಟ್ ಆಗುತ್ತೆ. RR ನಗರ್, ಮಹಾಲಕ್ಷ್ಮಿ ಲೇಔಟ್, ಸದಾಶಿವ ನಗರ್. ಸೊ ಇಲ್ಲಿ ಇಂಡೋರ್ ಶೂಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಬಿಟ್ಟು ನಾವು ಹೊರಗೆ ಅಂದರೆ ಆಸ್ ಗೋಸ್ ಆರ್ ಟೋಲ್ಡ್, ಲಡಾಖು ಮತ್ತು ಚಿಕ್ಕಮಗಳೂರು, ಸೊ ಈ ಥರ ಹೊರಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಸ್ಟಾರ್ ಕಾಸ್ಟ್ ಅಲ್ಲಿ ಗುರುನಂದನ್ ಸರ್ ಮೇನ್ ಲೀಡು, ಹೀರೋಯಿನ್ ಆಗಿ ತಪಸ್ವಿನಿ ಫೋನಚ್ಚ, ನನ್ನ ಫ್ರೆಂಡ್ ಆಗಿ ಧರ್ಮಣ್ಣ, ತಬ್ಲಾ ನಾಣಿ ಸರ್, ಅಪೂರ್ವ ಅವರು, ಮತ್ತೆ ಇನ್ನು ಕೆಲವರು ನಮ್ಮ ಫೀಲ್ಡ್ ಆರ್ಟಿಸ್ಟ್ಗಳು ಸುಮಾರು ಜನ ಇದ್ದಾರೆ. ಸೊ ಅವ್ರನ್ನ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಟೆಕ್ನಿಷಿಯನ್ ವರ್ಕ್ದಲ್ಲಿ ಬಂದಾಗ ಕಿರಣ್ ರವಿನಾಥ್ ಸಾರು, ಗುರು ಸರ್ ಇಂಟ್ರೊಡಕ್ಷನ್ ಕೊಟ್ಟಂಗೆ ಕಿರಣ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡ್ತಾ ಇದ್ದಾರೆ. ಸೊ ಅವರು ಸಾಂಗ್ಸ್ ಬಗ್ಗೆ ಎಲ್ಲ ಅವರೇ ಮಾತಾಡ್ತಾರೆ. ಆ್ಯಂಡ್ ನಮ್ಮ ಭೀಮಾ ಕ್ಯಾಮ್ರಾಮ್ಯಾನ್ ಸರ್ ಈಗ ನಮಗೆ ಕ್ಯಾಮ್ರಾಮ್ಯಾನ್ ಆಗಿ ಮಾಡ್ತಾರೆ, ಶಿವು ಸರ್. ಸೊ ಅವರು ನಮಗೆ ಕಣ್ಣಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಡೈಲಾಗ್ ರೈಟರ್ ಬಂದು ನಮ್ಮ ಶರತ್ ಚಕ್ರವರ್ತಿ ಸರ್, ಅವರು ಮಾಡ್ತಾ ಇದ್ದಾರೆ. ಆ್ಯಂಡ್ ಎಸ್ ಸರ್, ಇದು ಟ್ರೂ ಇವೆಂಟ್ಸ್, ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಈಗ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋ ವಿಷಯಗಳನ್ನ ಇಟ್ಕೊಂಡು ಒಂದು ಕಥೆ ಹಂದರ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಸರ್. ಕ್ರೈಮ್ ಇದು ಕಾಮಿಡಿ, ಕಂಪ್ಲೀಟ್ ಕಾಮಿಡಿ. ಒಂದು ಸೆಕೆಂಡ್ ಹಾಫ್ ಬೇರೆ ಥರ. ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸರ್ ಎಲ್ಲ ವಿಷಯಗಳನ್ನ. ಸೊ ಐ ಪಾಸ್ ಮೈಕ್ ಟು ಕಿರಣ್ ರವಿನಾಥ್ ಸರ್. ಗೊತ್ತಡ ಆಯಿತು. ನಮ್ಮ MRG ಗ್ರೂಪ್ಸ್ನ ಚೇರ್ಮನ್ ಸರ್ ಆದ ಪ್ರಕಾಶ್ ಶೆಟ್ಟಿ ಸರ್ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ನನಗೆ ಒಂದು ಶುಭ ಹಾರೈಸಕ್ಕೆ ಅವರು ವೇದಿಕೆ ಮೇಲೆ ಬರಬೇಕು, ನಮ್ಮ ಕಿರುಕಾಣಿಕೆಯನ್ನು ಕೊಡಬೇಕಾಗಿದೆ. ಗುರುನಂದನ್ ನನ್ನ ಬಹಳ ಆತ್ಮೀಯ ಸಹೋದರ. ಬಹಳ ವರ್ಷದಿಂದ ಅವರನ್ನು ನಾನು ನೋಡ್ತಾ ಇದ್ದೇನೆ. ಅವರ ಇಡೀ ಕುಟುಂಬ ನಮಗೆ ಬಹಳ ಬೇಕಾದವರು. ಅವರ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ನೋಡಿದ ಮೇಲೆ ನಾನು ಯಾವಾಗಲೂ ಗುರುನಂದನಿಗೆ ಹೇಳೋದುಂಟು, ಯಾಕೆ ಗುರು ನಿನ್ನ ಫಿಲ್ಮ್ ಶೂಟಿಂಗ್ ನಿಲ್ಲಿಸ್ಬಿಟ್ಟು, ಯಾಕೆ ಮುಂದಿನ ದಿನದಲ್ಲಿ ನೀನೇ ಯಾಕೆ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಫಿಲ್ಮು ಮಾಡ್ಬೋದಲ್ಲ ಅಂತ ನಾನು ಸುಮಾರು ಸಲ ಹೇಳಿದ್ದುಂಟು. ಹಾಗೆ ಈ ಮಂಡಿ ಮನೆ ಪ್ರೊಡಕ್ಷನ್ ಮುಖಾಂತರ ಇವತ್ತೊಂದು ಒಳ್ಳೆಯ ಸಿನಿಮಾವನ್ನು ಕರ್ನಾಟಕದ ಜನರಿಗೆ ತೋರಿಸ್ಬೇಕು, ಕೊಡಬೇಕು ಅನ್ನೋ ಒಂದು ಇಚ್ಛೆಯಿಂದ ಇವತ್ತು ಈ ಸಿನಿಮಾದ ಆರಂಭದ ಪೂಜೆ ಇವತ್ತು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಹೋಗಿರಬೇಕು, ಕಾರಣಾಂತರ ನನಗೆ ಬರಲಿಕ್ಕೆ ಸ್ವಲ್ಪ ತಡವಾಯಿತು. ಈ ಒಂದು ಸಿನಿಮಾ ನಾಳೆ ಶೂಟಿಂಗ್ ಶುರುವಾಗಲಿಕ್ಕಿದೆ. ಗುರುನಂದನ್ನ ಪ್ರೊಡಕ್ಷನ್ ಟೀಮು ಮತ್ತು ಸಿನಿಮಾದಲ್ಲಿ ಪಾತ್ರ ಮಾಡುವವರು ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದೊಂದು ಒಳ್ಳೆಯ ಸಿನಿಮಾವಾಗಿ ಬರಲಿ, ಬೇಗ ಶುರುವಾಗಲಿ. ನಾವು ಆದಷ್ಟು ಬೇಗನೆ ಈ ಸಿನಿಮಾವನ್ನು ಸ್ಕ್ರೀನ್ನಲ್ಲಿ ಕರ್ನಾಟಕದ ಜನತೆ ನೋಡಿ ಖುಷಿ ಪಡುವಂತಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ನನ್ನ ಮುಂದಿನ ಸಿನಿಮಾ ಸುಮಂತ್ ಅವ್ರ ಜೊತೆ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಂಡಿ ಟಾಕೀಸ್, ಹಾಗೆ ನಮ್ಮ ಡೈರೆಕ್ಟರ್ ಸುಮಂತ್ ಅವರಿಗೆ.
ನಾನು ಸುಮಂತ್ ಅವ್ರಿಗೆ ಇದಕ್ಕಿಂತ ಮುಂಚೆ ನಾವು ಕೆಮಿಸ್ಟ್ರಿ ಆಗ್ತಾರೆ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅಲ್ಲಿಂದಲೇ ಪರಿಚಯ. ನಾನು ಈ ಕತೆ ನನಗೆ ಮೂಲ ಸೆಳೆತ ಅವ್ರ ಕತೆ ತುಂಬ ಇಷ್ಟ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಮಂಡಿಮನೆ ಟಾಕೀಸ್ಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರು ಸರ್, ಸುಮನ್ ಹಾಗೂ ಪ್ರವೀಣ್, ಎಲ್ಲರಿಂದ ಇದೊಂದು ಅವಕಾಶ ಸಿಕ್ತು ಈ ಸಿನಿಮಾಗೆ ನನಗೆ. ಸುಮಂತ್ ತುಂಬ ರಿಸರ್ಚ್ ಮಾಡಿ ಈ ಕತೆ ಮಾಡ್ಕೊಂಡಿದ್ದಾರೆ. ಹೆಚ್ಚು ಕಮ್ಮಿ 1 ವರ್ಷದಿಂದ ಈ ಕತೆ ಮೇಲೆ ಕೆಲಸ ಮಾಡಿದ್ದಾರೆ ಅವರು. ಕಂಟೆಂಟ್ ತುಂಬ ಚೆನ್ನಾಗಿದೆ. ಪ್ರತಿ ಸೀನು ನಗಿಸುತ್ತೆ, ಎಮೋಷನ್ ಮಾಡುತ್ತೆ, ಒಂದು ರೊಮ್ಯಾನ್ಸ್ ಇದೆ ಅಲ್ಲಿ. ಸಿನಿಮಾ ಜನಗಳನ್ನ ಎಂಟರ್ಟೈನ್ ಮಾಡುತ್ತೆ ಅಂತ ನಮಗೆ ನಂಬಿಕೆ ಇದೆ. ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು. ರಾಹುಲ್ ಅಂತ ನಮ್ಮ ಕೋ ಪ್ರೊಡ್ಯೂಸರ್ ಇಸ್ ಫ್ರಮ್ USA. ತುಂಬ ನಮ್ಮ ಮೂವಿಗೆ ಆ್ಯಕ್ಟಿಂಗು ಮತ್ತು ಪ್ರೊಡಕ್ಷನ್ ಮೇಲೆ ಭಾರಿ ಇಂಟ್ರೆಸ್ಟು. ಅದಕ್ಕೋಸ್ಕರ US ಇಂದ ಬಂದಿದ್ದಾರೆ. ಒಂದೆರಡು ಮಾತಾಡಬೇಕು ರವಿ. ನಮಸ್ಕಾರ ಎಲ್ಲರೂ. ನನಗೆ ತುಂಬ ಖುಷಿ ಇದೆ ನೀವು ಬಂದಿದ್ದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ ಆಫ್ ದ ಮಂಡಿ ಟಾಕೀಸ್, ದಿ ಮಂಡಿ ಮನೆ ಟಾಕೀಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಅದಕ್ಕೆ ಪಾಪ ನಮ್ಮ ಪ್ರೊಡಕ್ಷನ್ ಇದಕ್ಕೋಸ್ಕರ US ಇಂದ ಬಂದರೆ ನಮಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಎಲ್ಲ ನನ್ನ ಈ ಪ್ರೊಡಕ್ಷನ್ ಸ್ಟಾರ್ಟ್ ಆದಾಗಿಂದ ನನಗೆ ತುಂಬ ಸಹಾಯ ಮಾಡ್ತಿದ್ದ ಕಾಪಿಚ್ ಪ್ರವೀಣ್ ಅವರು ಬರಬೇಕು. ನಮ್ಮ PR ಅವರೆಲ್ಲ ನೋಡ್ಕೊತಿರೋದು ನಮ್ಮ ಈ ಪ್ರೊಡಕ್ಷನ್ ಎಲ್ಲ ಫುಲ್ ಬೆನ್ನೆಲುಬಾಗಿ ನಿಂತಿದ್ದಾರೆ ಫ್ರಮ್ ದ ಫಸ್ಟ್ ಡೇ. ಅದೇ ಮಾತಾಡಬೇಕು ಪ್ರವೀಣ್ ಅವರು. ಈ ಕಡೆ ಬನ್ನಿ. ಸೆಂಟರ್ ಕೂತ್ಕೊಂಡ್ಬಿಡಿ. ಗುರು ನನಗೆ ತುಂಬ ಒಂದು 10-12 ವರ್ಷ ಗುರು ನಮ್ಗೆ ಆ್ಯಕ್ಚುಲಿ ಸೈಬರ್ ಯುಗದವಳಿಂದ ಫ್ರೆಂಡು ಪರಿಚಯ, ಸಾಕಷ್ಟು ಜೊತೆ ಇದೆ. ಈ ಥರದೊಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತಂದಾಗ ಅಥವಾ ಸಿನಿಮಾ ಮಾಡಬೇಕು ಅಂತಂದಾಗ ತುಂಬ ಚರ್ಚೆಗಳಾಯಿತು. ಅದಾದಮೇಲೆ ನಮಗೂ ಈ ಒಂದು ಆಗಲೇ ನಮ್ಮ ಶಿವಸೇನ ಅವ್ರು ಹೇಳೋದಂಗೆ ಆ ಕತೆ ಸೆಳೆತ. ಸೊ ನಾವೆಲ್ಲ ಒಂದು ತಂಡ ಆಗಿ ಈ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದರ ಮೊದಲನೇ ಹೆಜ್ಜೆ ಇವತ್ತು ಪೂಜೆ. ನೀವೆಲ್ಲರ ಆಶೀರ್ವಾದ ಹರಕೆ ನಮ್ಮ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಮಂಡಿ ಮನೆ ಟಾಕೀಸು ತುಂಬ ದೊಡ್ಡ ವಿಷನ್ ಇಟ್ಕೊಂಡಿದೆ. ಇದು ಮೊದಲನೇ ಹೆಜ್ಜೆ. ಸೊ ನಿಮ್ಮ ಹಾರೈಕೆ, ಆಶೀರ್ವಾದ ಇದ್ದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಈ ಒಂದು ಪ್ರೊಡಕ್ಷನ್ ಹೌಸ್ ಹೋಗುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಗುರುಗೆ ಆ ಒಂದು ವಿಷನ್ನು ಇದೆ ಮತ್ತು ಆ ಶಕ್ತಿ ಇದೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.